ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೀಗ ಮಂದಲ್ಪಟ್ಟಿ ಟಾಪಲ್ಲಿದ್ದೀನಿ ನೋಡಿ. ಇದೆಲ್ಲ ಕಾಣುವಂಥ ವ್ಯೂ ಅಲ್ಲಿದೆ. ಈ ಗ್ರೀನರಿ ಎಲ್ಲ ಒಣಗಿಬಿಟ್ಟಿದೆ ನೋಡಿ. ಇಲ್ಲೊಂದು ನೆಟ್ವರ್ಕ್ ಹಾಕಿದ್ದಾರೆ, ಎಲ್ಲ ಮಣ್ಣು ಹಿಡಿದು ಹೋಗಿದೆ ನೆಟ್ವರ್ಕು ನೋಡಿ. ಅದರಲ್ಲಿ ಆ ಬಾಕ್ಸಲ್ಲಿದ್ದ ಮಿಷಿನ್ಗಳೆಲ್ಲ ನೋಡ್ಬೋದು, ಮಣ್ಣು ಹಿಡಿದು ಹೋಗಿಬಿಟ್ಟಿದ್ದಾವೆ. ಪಾಯಿಂಟ್ ಬಂದು ಅಲ್ಲಿದೆ, ಮೇಲೆ ನಿಂತು ನೋಡೋರಿಗೆ. ಅದು ಅಲ್ಲಿ ಸ್ಟೇಟ್ ಕಾಣೋದು ಕುಮಾರ ಪರ್ವತ ಅಂತೆ. ಅಂದರೆ ಕುಮಾರ ಪರ್ವತ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಮೇಲೆ ಕಾಣ್ತದಲ್ಲ ಬೆಟ್ಟ, ಅದು ಇಲ್ಲಿಂದ ಹತ್ರ ಆಗ್ತದಂತೆ. ಆದರೆ ಹೋಗೋಕ್ಕಾಗಲ್ಲ, ಹೆಲಿಕಾಪ್ಟರ್ ಆದರೂ ಹೋಗ್ಬೋದು, ಮಾಮೂಲಾಗಿ ಹೋಗೋಕ್ಕಾಗಲ್ಲ. ನನ್ನ ಕಸ್ಟಮರ್ ಆಲ್ರೆಡಿ ಕೆಳಗೆ ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ ಪಾಯಿಂಟು. ಆದರೆ ಏನಂದರೆ ಗ್ರೀನರಿ ಬೇಕಂದರೆ ನಾವು ಮಳೆಗಾಲದಲ್ಲಿ ಹೋಗಬೇಕು. ಮಳೆಗಾಲದಲ್ಲಿ ಆದರೆ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ಕಲ್ಲುಗಳು ನೋಡಿ, ಎಲ್ಲ ಬೆಟ್ಟ ನೋಡಿ. ಅಲ್ಲಿ ನೀರಿಂದು ಕೆರೆ ಥರ ಇದೆ. ಇಲ್ಲೆಲ್ಲ ದನ ಮನುಷ್ಯರಿಗೆಲ್ಲದಕ್ಕೂ ಬೇಕಾಗುತ್ತೆ ಅಂತ ಕಾಣುತ್ತೆ. ಬೋರ್ವೆಲ್ ಅದೆಲ್ಲ ಇದೆ ಅಂತ ಕಾಣುತ್ತೆ. ನನಗೆ ಅದೆಲ್ಲ ಲಾಸ್ಟ್ ಪಾಯಿಂಟ್ ಬಂದು ಅದೇ ಜೀಪಿದು. ಅಲ್ಲಿಂದ ಈ ಕಡೆ ನಡ್ಕೊಂಡೇ ಬರಬೇಕು. ಈ ಕಡೆಗೆ ಅಲವೆಲ್ಲ ಜೀಪು. ಅದು ಲಾಸ್ಟು ಫ್ರೆಂಡ್ಸ್ ನೋಡಿ. ಚೆನ್ನಾಗಿ ಗಾಳಿನೂ ಬರುತ್ತೆ, ತಣ್ಣಗೆ ಗಾಳಿ ಬರುತ್ತೆ. ಈ ಲಾಸ್ಟು ಎಂಟ್ರೆನ್ಸ್ ಪಾಯಿಂಟ್ ಬಂದು ಅಲ್ಲಿ ಜೀಪಿದು, ಅಲ್ಲಿಂದ ಎಂಟ್ರೆನ್ಸು. ತುಂಬ ಸೂಪರಾಗಿದೆ. ಇಲ್ಲಿ ನೆಟ್ವರ್ಕು ಬರೋಲ್ಲ, ಫೋನು ಬರೋಲ್ಲ, ಏನೂ ಇಲ್ಲ ಇಲ್ಲಿ. ನಮ್ಮ ಕಸ್ಟಮರ್ದು ಚಿಕ್ಕ ಮಗು, ಅದಕ್ಕೆ ಸೆಂಟ್ ಏನಾದರೂ ಒಳಗಡೆ ಗಾಡಿಯಲ್ಲಿ ಹಾಕಿದರೆ ಅದು ಆಗೋದಿಲ್ಲ ಮಗುಗೆ. ವಾಂತಿ ಬರುತ್ತೆ ಅಂತದೆ. ಹಾಗೆ ಸೆಂಟ್ ಹಾಕಕ್ಕೆ ಬಿಡಲಿಲ್ಲ ಗಾಡಿ ಒಳಗಡೆ. ಮತ್ತು ಅವಾಗ ಒಂದು 2 ಸರಿ ಹೊತ್ತು ವಾಂತಿ ಮಾಡ್ತು ಬೆಳಗ್ಗೆನೇ. ಚಿಕ್ಕ ಮಗು, 4 ವರ್ಷದ ಮಗು, ತುಂಬ ಕ್ಯೂಟ್ ಆಗಿದೆ ಮಗು. ಮತ್ತು ಅವರಿಬ್ಬರು ಗಂಡ ಹೆಂಡತಿ ಫ್ಯಾಮ್ಲಿ ಹೈದ್ರಾಬಾದಿಂದ ಬಂದಿದ್ದಾರೆ, ತೆಲುಗು. ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಒಳ್ಳೆ ಕಸ್ಟಮರೇ, ಒಳ್ಳೆ ಫ್ಯಾಮ್ಲಿ, ಡೀಸೆಂಟ್ ಫ್ಯಾಮ್ಲಿ, ಪರವಾಗಿಲ್ಲ. ಇವತ್ತಿನ ವಿಡಿಯೋ ಇದೆ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.